ಗೋಲ್ಡ್ ಬ್ಯೂಟಿ ನಟಿ ರನ್ಯಾ ರಾವ್ ಜೈಲು ಪಾಲಾಗಿರುವಂತಹ ವಿಚಾರ. ನಟಿ ರನ್ಯಾ ಕುರಿತು ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ದಾಖಲೆಯ ಸಮೇತ ರನ್ಯಾಳ ಬಿಸ್ನೆಸ್ ಸ್ಟೋರಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಬಯಲು ಮಾಡ್ತಾ ಇದೆ. ಈ ಸುದ್ದಿ ಕೇವಲ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ನಟಿ ರನ್ಯಾಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ನಟಿ ರನ್ಯಾಳ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಈಗಾಗಲೇ ರನ್ಯಾಗೆ ಶಿರಾದ ಬಳಿ ಸರ್ಕಾರ ಭೂಮಿಯನ್ನು ಮಂಜೂರು ಮಾಡಿದಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೇವಲ ಆಕೆ ಈ ಕಬ್ಬಿಣದ ರಾಡ್ ಕಂಪನಿಯಲ್ಲಿ ಮಾತ್ರ ಕೈ ಹಾಕಿರಲಿಲ್ಲ, ಅದರಿಂದ ಆಚೆಗೂ ಕೂಡ ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ಲು ಅನ್ನುವಂತಹ ವಿಚಾರ ಕೂಡ ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂತಹದ್ದು. ಹಾಗಾದ್ರೆ ನಟಿ ರನ್ಯಾ ರಾವ್ ಯಾವ್ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂದಾಗಿದ್ಲು? TMT ಸ್ಟೀಲ್ ಕಂಪನಿಯನ್ನ ತೆರೆಯಲು ಮಾತ್ರ ಮುಂದಾಗಿರಲಿಲ್ಲ ರನ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. ಫೋಟೋಗ್ರಫಿಗಾಗಿಯೇ ಒಂದು ಸಂಸ್ಥೆಯನ್ನ ತೆರೆದಿದ್ಲಂತೆ ನಟಿ. ರಾಮನಗರದ ಮೂಲದ ಸ್ನೇಹಿತೆಯನ್ನ ಜೊತೆಗೆ ಸೇರಿಸಿಕೊಂಡು ಕಂಪನಿಯನ್ನ ಓಪನ್ ಮಾಡಿದ್ಲಂತೆ. ರನ್ಯಾ ಫೋಟೋಗ್ರಫಿ ಹೆಸರಿನ ಕಂಪನಿಯನ್ನ ತೆರೆದಿದ್ಲು ರನ್ಯಾ. TMT ಸ್ಟೀಲ್ ಕಂಪನಿ ತೆರೆಯಲು ಮಾತ್ರ ಮುಂದಾಗಿರಲಿಲ್ಲ ರನ್ಯಾ. ಬೇರೆ ಬೇರೆ ಕಂಪನಿಗಳಲ್ಲಿ ಬೇರೆ ಬೇರೆ ಉದ್ಯಮಗಳಲ್ಲಿ ಹೂಡಿಕೆ ಮಾಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಈ ಫೋಟೋಗ್ರಫಿ ಕೂಡ ಒಂದು. ಯಾವಾಗ DRI ಅಧಿಕಾರಿಗಳ ಕೈಗೆ ಲಾಕ್ ಆಗಿದ್ಲೋ ಆಗ ಇವಳು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ. ರಾಮನಗರದ ಮೂಲದ ಸ್ನೇಹಿತೆಯ ಜೊತೆಗೂ ಕೂಡ ಈ ಫೋಟೋಗ್ರಫಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಈಕೆ ಹೂಡಿಕೆ ಮಾಡಿದ್ಲು, ಒಂದು ಸ್ಟುಡಿಯೋವನ್ನು ಓಪನ್ ಮಾಡಿದ್ಲು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ರನ್ಯಾಗೆ ಸಂಬಂಧಪಟ್ಟಂತಹ ಒಂದೊಂದೇ ವಿಚಾರಗಳು ರಿವೀಲ್ ಆಗ್ತಾ ಇದೆ. ಇಲ್ಲಿಯವರೆಗೂ ಕೇವಲ ಆಕೆ ಸ್ಟೀಲ್ ಕಂಪನಿಯಲ್ಲಿ ಮಾತ್ರ ಹೂಡಿಕೆಯನ್ನು ಮಾಡಿದ್ಲು ಅನ್ನುವಂತಹ ವಿಚಾರ ಗೊತ್ತಾಗ್ತಿತ್ತು. ಈಗ ಫೋಟೋಗ್ರಫಿ ಸ್ಟುಡಿಯೋ ಕೂಡ ಓಪನ್ ಮಾಡಿದ್ಲು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾರ ರಾಮನಗರದ ಸ್ನೇಹಿತೆ, ಇನ್ವೆಸ್ಟ್ಮೆಂಟು, ಎಲ್ಲದರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ ಮುರಳಿ? ಖಂಡಿತವಾಗೂ ಪ್ರೇಮ್, ಯಾಕಂದರೆ ನಿನ್ನೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು, ಅದು ಕೂಡ ಡೈಮಂಡ್ ನೆಕ್ಲೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ. ಸಂಬಂಧಪಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇರೋಂಥದ್ದು. ಯಾಕೆಂದರೆ ರಾಮನಗರದ ಮೂಲದ ಒಬ್ಬ ಸ್ನೇಹಿತೆಯ ಜೊತೆಗೆ ರನ್ಯಾ ರಾವ್ ಒಂದು ಸ್ಟುಡಿಯೋ ಕಂಪನಿಯನ್ನು ಕೂಡ ತೆಗೆದಿರ್ತಾಳೆ. ಅಂದರೆ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್, ಅಂದರೆ ರನ್ಯಾ ರಾವ್ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಆ ಕಂಪನಿಯನ್ನು ತೆಗೆದಿರ್ತಾಳೆ. ಕಂಪನಿಯನ್ನು 2018ರ ಸಂದರ್ಭದಲ್ಲಿ ಓಪನ್ ಅನ್ನು ಮಾಡುವಂಥದ್ದು ಮತ್ತು 2022ರಲ್ಲಿ ಅದರಿಂದ ಆರ್ಥಿಕವಾಗಿ ನಷ್ಟವನ್ನು ಹೊಂದುತ್ತಾ ಇದ್ದೀವಿ ಅಂತೇಳಿ ಆ ಕಂಪನಿಯನ್ನು ಕ್ಲೋಸ್ ಅನ್ನು ಮಾಡಿರುವಂಥದ್ದು. ಆ ಕಂಪನಿಯನ್ನು ಓಪನ್ ಮಾಡಲಿಕ್ಕೆ ಮತ್ತು ಕ್ಲೋಸ್ ಮಾಡಲಿಕ್ಕೆ ಎರಡು ಕೂಡ ಪ್ರಮುಖವಾದ ಕಾರಣ TMT ಕಂಪನಿ ಒಂದು ಸ್ಟೀಲ್ ಕಂಪನಿಯನ್ನು ತೆರೆಯೋ ವಿಚಾರಕ್ಕಾಗಿ KDBಯಲ್ಲಿ ಜಮೀನು ಮಂಜೂರಾಗ್ತಾ ಇತ್ತು. ಜಮೀನು ಮಂಜೂರಾಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಬಳಿಯಲ್ಲಿ ಬೇರೆ ಯಾವುದೇ ರೀತಿಯ ಕಂಪನಿಯ ಹೆಸರು ಇರಬಾರ್ದು, ಜೊತೆಗೆ ಅದನ್ನು ಟೇಕ್ ಓವರ್ ಮಾಡಬೇಕು, ಬೇರೆ ಕಂಪನಿಗಳ ಟೇಕ್ ಓವರ್ ಮಾಡಬೇಕು ಅಂದರೆ ಆ ರೀತಿಯ ಕೆಲವೊಂದು ಮಾನದಂಡಗಳಿತ್ತು. ಆ ಮಾನದಂಡಗಳಿದ್ದ ಹಿನ್ನೆಲೆಯಲ್ಲಿ ಆಕೆ ಒಂದು ಸಭೆಯನ್ನು ಕರೆಯುವಂಥದ್ದು. ಸಭೆಯನ್ನು ಕರೆದು ಈ ಕಂಪನಿಯ ಆರ್ಥಿಕವಾಗಿ ನಷ್ಟವನ್ನು ಹೊಂದುತ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಆ ಕಂಪನಿಯನ್ನು ನಾನು ಮುಚ್ಚುತ್ತಾ ಇದ್ದೀನಿ ಅಂತೇಳಿ ಒಂದು ಅಫಿಡವಿಟ್ ಅನ್ನು ಕೊಡ್ತಾಳೆ. ಅಫಿಡವಿಟ್ ಅನ್ನು ಕೊಡೋ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಕೂಡ ಕೊಡ್ತಾ ಇರೋಂಥದ್ದು. ಅಂದರೆ 2018ರಲ್ಲಿ ನಾನು ಈ ಕಂಪನಿಯನ್ನು ಓಪನ್ ಮಾಡಿದೆ, ಜೊತೆಗೆ 138 ಏನು ವಿಚಾರಗಳು, ಅಂದರೆ 138 ಕೋಟಿ ಹಣದ ಟ್ರಾನ್ಸಾಕ್ಷನ್ ಅನ್ನ ಸ್ಟೀಲ್ ಕಂಪನಿಗೆ ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡುವಂಥದ್ದು. ಜೊತೆಗೆ ಈ ಕಂಪನಿಯಿಂದ ಯಾವ ರೀತಿಯಲ್ಲಿ ನನಗೆ ಆರ್ಥಿಕವಾಗಿ ನಷ್ಟವನ್ನು ಆಗ್ತಾ ಇದೆ, ಆರ್ಥಿಕವಾಗಿ ನಷ್ಟವನ್ನು ಸರಿದೂಗಿಸೋದಕ್ಕೋಸ್ಕರ ನಾನು ಈ ರೀತಿಯ ಕ್ರಮವನ್ನು ಮಾಡ್ತಾ ಇದ್ದೀನಿ ಮತ್ತು ನಾನು ಇಡೀ ಕಂಪನಿಯನ್ನ ಏನು ನಷ್ಟದ ಹಿನ್ನೆಲೆಯಲ್ಲಿ ಮುಚ್ಚೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಅಫಿಡವಿಟ್ ಅನ್ನ ಮಾಡಿರುವಂಥದ್ದು. ಅಫಿಡವಿಟ್ ಅನ್ನ ಮಾಡಿದಂಥ ದಾಖಲೆ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಅದರಲ್ಲಿ ರನ್ಯಾ ಫೋಟೋಗ್ರಫಿಯ ಇಡೀ ಚಿತ್ರಣಗಳು ಕೂಡ ಬಯಲಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.